ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ಒಂದು ಐ ಮೇಕಪ್ ಟ್ಯುಟೋರಿಯಲ್ನ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ದಟ್ ಈಸ್ ಹೇಲೋ ಐಸ್. ಹೇಲೋ ಐಸ್ ಅಂದರೆ ರೌಂಡ್ ಶೇಪಲ್ಲಿ ನಾವು ಐ ಮೇಕಪ್ ಮಾಡುವಂಥದ್ದು, ಹಾಗೂ ತುಂಬ ಈಸಿ ಕೂಡ. ಸೊ ಮೊದಲನೇದಾಗಿ ಆನ್ ಕ್ಲೀನ್ ಬೇಸ್ ನಾನು ಕನ್ಸೀಲರ್ ಹಾಕ್ತಿದ್ದೀನಿ. ಸೊ ಕನ್ಸೀಲರ್ ಹಾಕಿ ಫಸ್ಟ್ ಒಂದು ಕ್ಲೀನ್ ಬೇಸ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಇದ್ರ ಮೇಲೆ ಒಂದು ಲೂಸ್ ಪೌಡರ್ ಆರ್ ಕಾಂಪ್ಯಾಕ್ಟ್ ಪೌಡರ್ ಏನಿದೆ ಅದನ್ನು ನೀವು ಇದ್ರ ಮೇಲೆ ಹಾಕ್ಕೊಳ್ಬೋದು. ಯಾಕಂದರೆ ಒಂದು ಸ್ಟಿಕ್ಕಿ ಬೇಸ್ ಇರುತ್ತೆ ಕನ್ಸೀಲರ್ ಹಾಕಿದ ಮೇಲೆ. ಸೊ ಪೌಡರ್ ಹಾಕಿದ್ಮೇಲೆ ಸ್ಮೂತ್ ಆಗುತ್ತೆ, ಹಾಗೂ ಇನ್ನೊಂದು ಕ್ರೀಸಿಂಗ್ ಆಗೋದಿಲ್ಲ, ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಾಂದರೆ ಕನ್ಸೀಲರ್ಸ್ ಎಲ್ಲ ಫೈನ್ ಲೈನ್ಸ್ ಒಳಗಡೆ ಉಳ್ಕೊಂಡ್ಬಿಡುತ್ತೆ, ಹಾಗೂ it does not look good. So that is called creasing. ಸೊ ಈಗ ನಾನು ಪೌಡರ್ನ ಹಾಕಿ ಡ್ಯಾಬ್ ಮಾಡ್ತಿದ್ದೀನಿ. ಸೊ ಹೀಗೆ ಮಾಡೋದ್ರಿಂದ ನೋಡಿ ಒಂದು ಕ್ಲೀನ್ ಸ್ಮೂತ್ ಬೇಸ್ ಇರುತ್ತೆ. ಸೊ ಇದ್ರ ಮೇಲೆ ನಾವು ಯಾವ ಐ ಶ್ಯಾಡೋ ಹಾಕಿದ್ರೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಹಾಗೂ ನಮ್ಮ ಡಾರ್ಕ್ ಪಿಗ್ಮೆಂಟೇಷನ್ ಎಲ್ಲ ಚೆನ್ನಾಗಿ ಕವರ್ ಆಗಿರುತ್ತೆ. ಸೊ ಟು ಸ್ಟಾರ್ಟ್ ವಿತ್, ಈಗ ನಾನು ಲೈಟ್ ಪಿಂಕ್ ಕಲರ್ ತೊಗೊಂಡಿದ್ದೀನಿ, ಅದನ್ನು ನಾನು ಟ್ರಾನ್ಸಿಷನ್ ಆಗಿ ಯೂಸ್ ಮಾಡ್ತಿದ್ದೀನಿ. ಸೊ ಇನ್ನರ್ ಕಾರ್ನರ್ ಹಾಗೂ ಎಡ್ಜಲ್ಲಿ ಇಟ್ಟು ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಸೊ ಈಗ ಇದನ್ನು ಇನ್ನೂ ಇಂಟೆನ್ಸಿಫೈ ಅಂದರೆ ಇನ್ನೂ ಸ್ವಲ್ಪ ಡಾರ್ಕ್ ಮಾಡೋದಕ್ಕೆ ಮತ್ತೆ ಇನ್ನು ಸ್ವಲ್ಪ ಲೈಟ್ ಪಿಂಕ್ ಶ್ಯಾಡೋನ ತೊಗೊಂಡು ಇನ್ನರ್ ಕಾರ್ನರ್ ಹಾಗೂ ಔಟರ್ ಎಡ್ಜಲ್ಲಿ ಇಟ್ಟು ಮತ್ತಿರ್ಗ ಒಂದು ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ. ಯಾವುದೇ ರೀತಿಯ ನಾವು ಡಾಟ್ ಇಟ್ಟಂಗೆ ಇಲ್ಲ ಹಾರ್ಶ್ ಲೈನ್ಸ್ ಕಾಣಿಸ್ಕೊಳ್ಬಾರ್ದು, ಅದಕ್ಕೋಸ್ಕರ. ಸೊ ಯಾವುದೇ ಐ ಮೇಕಪ್ ಮಾಡೋದಕ್ಕೆ ಬ್ಲೆಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವಾಗ ಅಪ್ಪರ್ ಲ್ಯಾಶಲ್ಲಿ ಏನು ಮಾಡ್ತೀರಾ, ಲೋವರ್ ಲಿಡಲ್ಲೂ ಅದೇ ಮಾಡಬೇಕಾಗತ್ತೆ. ಸೊ ಇನ್ನರ್ ಕಾರ್ನರ್ ಹಾಗೂ ಔಟರ್ ಎಡ್ಜಲ್ಲಿ ಕೂಡ ಇಟ್ಟು ಬ್ಲೆಂಡ್ ಮಾಡ್ಕೋಬೇಕು. ಸೊ ನಾನು ಚಿಕ್ಕ ಬ್ರಷನ್ನೇ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ. ಈಗ ನಾನು ಇದನ್ನು ಇನ್ನೂ ಡೀಪ್ ಮಾಡೋದಕ್ಕೆ ಇನ್ನು ಸ್ವಲ್ಪ ಡಾರ್ಕ್ ಇರುವಂಥ ಪಿಂಕ್, ದಟ್ ಈಸ್ ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ಹಾಗೂ ಇದನ್ನು ಕೂಡ ಐ ಆಮ್ ರಿಪೀಟಿಂಗ್ ದ ಸೇಮ್ ಪ್ರೋಸೆಸ್, ಇನ್ನರ್ ಕಾರ್ನರ್ ಹಾಗೂ ಎಡ್ಜಲ್ಲಿ ಇಟ್ಟು ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ. ಸೊ ಹೇಲೋ ಐಸ್ ಅಂದರೆ ಇದೆ ಗೈಸ್. ಸೊ ನಾವು ಸೆಂಟರಲ್ಲಿ ಇಡೋದಿಲ್ಲ, ನಾವು ಯಾವುದೇ ಮ್ಯಾಟ್ ಐ ಶ್ಯಾಡೋನ ತೊಗೊಂಡು ಈ ರೀತಿಯಲ್ಲಿ ಇನ್ನರ್ ಕಾರ್ನರ್ ಹಾಗೂ ಔಟರ್ ಎಡ್ಜಲ್ಲಿ ಇಟ್ಟು ಈ ರೀತಿಯಲ್ಲಿ ಬ್ಲೆಂಡ್ ಮಾಡಿದಾಗ, ಹಾಗೂ ಸೆಂಟರ್ ನಮಗೇನು ಗ್ಯಾಪ್ ಇರುತ್ತೆ ಅದನ್ನು ಶಿಮರಲ್ಲಿ ಫಿಲ್ ಮಾಡೋದು, ಆರ್ ಲೈಟ್ ಕಲರ್ ಐ ಶ್ಯಾಡೋ. ಸೊ ಈ ಫಿನಿಶಿಂಗಿಗೆ ನಾವು ಹೇಲೋ ಐಸ್ ಅಂತ ಹೇಳೋದು. ಸೊ ಇದು ತುಂಬ ಈಸಿ ಮಾಡೋದು, ವೆರಿ ಸಿಂಪಲ್. ಕಟ್ ಆ್ಯಂಡ್ ಕ್ರೀಸ್ ಕೂಡ ಮಾಡ್ಬೋದು, ಬಟ್ ಹೀಗೆ ಮಾಡಿದ್ರೆ ಕೂಡ ತುಂಬ ಸಿಂಪಲಾಗಿ ಮಾಡ್ಬೋದು. ಜಸ್ಟ್ 2 or 3 ಮಾಡ್ಬೋದು. ಸೊ ಮಿನಿಮಮ್ 2 ಕಲರ್ಸಲ್ಲಿ ನಾವು ಹೇಲೋ ಐಸ್ ಮಾಡ್ಬೋದು. ಸೊ ಈಗ ನೋಡಿ ಇನ್ನು ನಮಗೆ ಡೆಪ್ತ್ ಸಿಕ್ಕಿದೆ, ಅಂದರೆ ಒಳ್ಳೆ ಕಾಂಟೋರಿಂಗ್ ಸಿಕ್ಕಿದೆ ಐಲಿಡ್ಸ್ಗೆ. ಸೊ ಅಪ್ಪರ್ ಐಲಿಡಲ್ಲಿ ಏನು ಮಾಡಿದ್ರಿ, ಈಗ ಲೋವರ್ ಐಲಿಡಲ್ಲಿ ಕೂಡ ಸೇಮ್ ಪ್ರಾಸೆಸ್ ಮಾಡಬೇಕಾಗತ್ತೆ. ಸೊ ದಟ್ ಎವ್ರಿಥಿಂಗ್ ಲುಕ್ಸ್ ಸೇಮ್. ಸೊ ಕೆಳಗಡೆ ನಾನು ಚಿಕ್ಕ ಬ್ರಷ್ ತೊಗೊಂಡಿದ್ದೀನಿ, ಬಿಕಾಸ್ ಬ್ಲೆಂಡಿಂಗ್ ಬಿಕಮ್ಸ್ ಈಸಿಯರ್ ಇನ್ ದ ಲೋವರ್ ಲ್ಯಾಶ್ ಲೈನ್. ಹಾಗೂ ಈ ರೀತಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ಈಗ ಒಂದು ಲೈಟ್ ಪಿಂಕ್ ಶಿಮ್ಮರ್ ಏನಿದೆ, ಇದನ್ನು ನಾನು ಸೆಂಟರಲ್ಲಿ ಗ್ಯಾಪ್ ಕೊಟ್ಟಿದ್ನಲ್ಲ ಅಲ್ಲಿ ಫಿಲ್ ಮಾಡ್ತಿದ್ದೀನಿ. ಸೊ ಪ್ಯಾಕ್ ಆ್ಯಂಡ್ ಸೀಲ್ ನೈಸ್ಲಿ ವಿತ್ ಸಮ್ ಶಿಮ್ಮರ್. ಸೊ ನಾನಿಲ್ಲಿ ಪಿಂಕ್ ಥೀಮ್ ಚೂಸ್ ಮಾಡಿರೋದ್ರಿಂದ ಲೈಟ್ ಪಿಂಕ್ ಶಿಮ್ಮರ್ನ ಸೆಂಟರಲ್ಲಿ ಪ್ಲೇಸ್ ಮಾಡ್ತಿದ್ದೀನಿ, ಹಾಗೂ ಇದನ್ನು ಎಡ್ಜಸಲ್ಲಿ ಬ್ಲೆಂಡ್ ಮಾಡ್ತಿದ್ದೀನಿ. ಐ ಆಮ್ ಯೂಸಿಂಗ್ ಮೈ ಫಿಂಗರ್ ಬಿಕಾಸ್ ಪಿಗ್ಮೆಂಟ್ ಪೇ ಆಫ್, ಅಂದರೆ ತುಂಬ ಚೆನ್ನಾಗಿ ಪಿಗ್ಮೆಂಟೇಷನ್ ಕೊಡುತ್ತೆ ಬ್ರಷಲ್ಲಿ ಸಿಗೋದಕ್ಕಿಂತ, ಹಾಗೂ ಕೈಯಲ್ಲಿ ಫಿಂಗರ್ಸಲ್ಲಿ ಹಾಕೋದಕ್ಕಿಂತ ತುಂಬ ವ್ಯತ್ಯಾಸ ಇರುತ್ತೆ. ಹಾಗೂ ಲೋವರ್ ಲ್ಯಾಶಲ್ಲಿ ಕೂಡ ಅದೇ ಸೇಮ್ ಪ್ರೋಸೆಸ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಹೀಗೆ ಬಿಡ್ಬೋದು. ಇಟ್ ಲುಕ್ಸ್ ವೆರಿ ಸಟಲ್ ಆ್ಯಂಡ್ ಪಿಂಕ್ ಆ್ಯಂಡ್ ವೆರಿ ನೀಟ್ ಆ್ಯಂಡ್ ವೆರಿ ಸಿಂಪಲ್ ಆಲ್ಸೋ. ಸೊ ಇದನ್ನು ನಾವು ಗೋಲ್ಡನ್ ಟಚ್ ಕೊಡೋದಕ್ಕೋಸ್ಕರ ನಾನಿಲ್ಲಿ ಏನು ಮಾಡಿದೆ ಅಂದರೆ ಸ್ವಲ್ಪ ಬ್ರೌನ್ ತೊಗೊಂಡೆ, ಹಾಗೂ ಬ್ರೌನ್ನ ಎಡ್ಜಸಲ್ಲಿಟ್ಟೆ. ಹಾಗೂ ಇದನ್ನು ಐ ಆಮ್ ಕಂಟಿನ್ಯೂ ಟು ಡೂ ಮೈ ಹೇಲೋ ಐ ಅಗೇನ್. ಸೊ ಬ್ರೌನ್ ತೊಗೊಂಡು ಬ್ರೌನ್ನ ನಾನು ಇನ್ನರ್ ಕಾರ್ನರ್ ಹಾಗೂ
ಔಟರ್ ಎಡ್ಜಲ್ಲಿಟ್ಟು ಬ್ಲೆಂಡ್ ಮಾಡ್ತಿದ್ದೀನಿ. ನಿಮಗೆ ಬರೀ ಪಿಂಕ್ ಬೇಕಂದರೆ ಯು ಕ್ಯಾನ್ ಸ್ಟಾಪ್ ಇಟ್ ಟಿಲ್ ದೇರ್. ಇನ್ನು ಸ್ವಲ್ಪ ಗೋಲ್ಡನ್ ಹಾಗೂ ಇನ್ನು ಮಿಕ್ಸ್ ಆಫ್ ಕಲರ್ಸ್ ಕೊಡಬೇಕಂದ್ರೆ ಯು ಕ್ಯಾನ್ ಡೂ ದಿಸ್. ಸೊ ದಟ್ ಈಸ್ ಆಪ್ಷನಲ್. ಸೊ ನನಗೆ ಎರಡು ಕೂಡ ಇಷ್ಟ ಆಯಿತು. ನನಗೆ ಬರೀ ಪಿಂಕ್ ಇದ್ದಿದ್ದು ಇಷ್ಟ ಆಯಿತು. ಆ್ಯಂಡ್ ಈ ಥರ ಫರ್ದರ್ ಇನ್ನೂ ಡ್ರಮ್ಯಾಟಿಕ್ ಆಗಿ ಮಾಡಬೇಕಂದ್ರೆ ಯು ಕ್ಯಾನ್ ಕಂಟಿನ್ಯೂ ವಿತ್ ಡೂಯಿಂಗ್ ಗೋಲ್ಡ್ ಆಲ್ಸೋ. ಇಟ್ಸ್ ಲೆಫ್ಟ್ ಟು ಯು. ಸೊ ಬೋತ್ ಆರ್ ಬ್ಯೂಟಿಫುಲ್ ಅಟ್ ದ ಸೇಮ್ ಟೈಮ್. ಸೊ ಈಗ ನೋಡಿ ನಾನು ಬ್ರೌನ್ ಕೊಟ್ಮೇಲೆ ಒಂದು ಆಮ್ರಿ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ, ಬ್ರೌನಿಂದ ಪರ್ಪಲಿಂದ ಪಿಂಕ್ ಬಂದಂಗೆ ಆ ಥರ. ಸೊ ನೀವು ಮೇಲೆ ಏನು ಮಾಡ್ತೀರೋ ಒಂದು ಲೋವರ್ ಲ್ಯಾಶ್ನಲ್ಲಿ ಆಲ್ಸೋ ಅದೇ ಮಾಡಬೇಕು. ಈಗ ನಾನು ಸೆಂಟರ್ ಆಫ್ ದಿ ಐಲಿಡ್ಗೆ ಪ್ರಾಪರ್ ಸೆಂಟರಲ್ಲಿ ಒಂದು ಶಿಮರ್ನ ತೊಗೊಂಡಿದ್ದೀನಿ. ಸೊ ಇದು ಸ್ವಿಸ್ ಬ್ಯೂಟಿ ಲಿಕ್ವಿಡ್ ಐ ಶ್ಯಾಡೋ ಇದು. ಸೊ ವೆರಿ ಬಡ್ಜೆಟ್ ಫ್ರೆಂಡ್ಲಿ. ಇದನ್ನು ನಾನು ಸೆಂಟರಲ್ಲಿಟ್ಟು ಫಿಂಗರ್ಸಲ್ಲಿ ಡಿಸ್ಪರ್ಸ್ ಅಂದರೆ ಸ್ಪ್ರೆಡ್ ಮಾಡ್ತಿದ್ದೀನಿ. ಸೊ ದ್ಯಾಟ್ ಒಂದು ಪಿಂಕ್ ಮೇಲೆ ಗೋಲ್ಡನ್ ಟಚ್ ಇರೋಂಗೆ ಕಾಣುತ್ತೆ. ಆ್ಯಂಡ್ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಡ್ರಮ್ಯಾಟಿಕ್. ಸೊ ಈಗ ನಾನು ಮತ್ತೆ ಬ್ರೌನ್ ತೊಗೊಂಡು ಮತ್ತೆ ಡೆಪ್ತ್ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ದ್ಯಾಟ್ ಎವ್ರಿಥಿಂಗ್ ಲುಕ್ಸ್ ನೀಟ್ ಆ್ಯಂಡ್ ಕ್ಲೀನ್, ಹಾಗೂ ನಾವು ಕೊಟ್ಟಿರೋ ಗೋಲ್ಡ್ ಹಾಗೂ ಪಿಂಕ್ ಇನ್ನೂ ಎದ್ದು ಕಾಣೋದಕ್ಕೋಸ್ಕರ. ಸೊ ವೈಲ್ ಯು ಡೂಯಿಂಗ್ ಇಟ್ ಮೇಕ್ ಶ್ಯೂರ್ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡ್ತಿದ್ದೀರಾ ಅಂತ. ಚೆನ್ನಾಗಿ ಬ್ಲೆಂಡ್ ಮಾಡಿದಷ್ಟು ಒಳ್ಳೆ ಫಿನಿಶ್ ಸಿಗುತ್ತೆ ಹೇಲೋ ಐ. ಹಾಗೂ ಇನ್ ದಟ್ ಕೇಸ್ ಯಾವುದೇ ಐ ಶ್ಯಾಡೋ ಹಾಕುವಾಗಲೂ ಬ್ಲೆಂಡಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಗೈಸ್. ಸೊ ಲೋವರ್ ಲ್ಯಾಶಲ್ಲಿ ಕೂಡ ನೀವು ಇದೇ ಪ್ರೋಸೆಸ್ ಮಾಡಬೇಕಾಗತ್ತೆ. ಈಗ ನಾನು ಮೇಬಲಿನ್ ಕೊಲಾಸಲ್ ಕಾಜಲ್ನ ತೊಗೊಂಡು ವಾಟರ್ ಲೈನ್ ಮೇಲೆ ಕೆಳಗಡೆ ಅಪ್ಲೈ ಮಾಡ್ತಿದ್ದೀನಿ. ಸೊ ಜಸ್ಟ್ ಲೈಟಾಗಿ ಅಪ್ಲೈ ಮಾಡಿದ್ರೆ ಸಾಕು. ಈಗ ನಾನು ಐಲೈನರ್ ಹಾಕ್ತಿದ್ದೀನಿ. ಐ ಆಮ್ ಯೂಸಿಂಗ್ ಲ್ಯಾಕ್ಮಿ 925 ಲಿಕ್ವಿಡ್ ಐಲೈನರ್. ಸೊ ಐ ಆಮ್ ಪುಲ್ಲಿಂಗ್ ಔಟ್ ಅ ವಿಂಗ್. ಸೊ ಒಂದು ವಿಂಗ್ ಐಲೈನರ್ ಮಾಡ್ತಿದ್ದೀನಿ. ಸೊ ದಟ್ ಇಟ್ ಲುಕ್ಸ್ ಡ್ರಮ್ಯಾಟಿಕ್ ಆ್ಯಂಡ್ ಇಟ್ ಲುಕ್ಸ್ ಬ್ಯೂಟಿಫುಲ್. ಸೊ ಈ ಐ ಮೇಕಪ್ ನೀವು ವೆಡ್ಡಿಂಗ್ಗೆ, ಪಾರ್ಟಿಗೆ ಯು ಕ್ಯಾನ್ ವೇರ್. ಸೊ ಪಿಂಕ್, ಬರೀ ಪಿಂಕ್ ಬೇಕಂದ್ರೆ ಯು ಕ್ಯಾನ್ ಸ್ಟಾಪ್ ಇಟ್ ಟಿಲ್ ವೇರ್ ಐ ಶೋಡ್ ಯೂಸಿಂಗ್ ಮೈ ಪಿಂಕ್ ಕಲರ್. ಇನ್ನೂ ಸ್ವಲ್ಪ ಡ್ರಮ್ಯಾಟಿಕ್ ಹಾಗೂ ಇನ್ನೂ ಮಿಕ್ಸ್ ಆಫ್ ಕಲರ್ಸ್ ಅಂದರೆ ಗೋಲ್ಡ್ ಆ ಥರ ಬೇಕಂದರೆ ಯು ಕ್ಯಾನ್ ಡೂ ದಿಸ್. ನನಗೆ ಕೇಳಿದ್ರೆ ಬೋತ್ ಆರ್ ಬ್ಯೂಟಿಫುಲ್, ಬೋತ್ ಆರ್ ಸ್ಟನ್ನಿಂಗ್. ಐ ಲವ್ ಬೋತ್ ಐ ಮೇಕಪ್. ಸೊ ಒಂದು ವಿಂಗ್ಡ್ ಐಲೈನರ್ ಕ್ರಿಯೇಟ್ ಮಾಡಿದ್ಮೇಲೆ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ಮಸ್ಕರ ನಾನಿಲ್ಲಿ ಮೇಬಲಿನ್ ಲ್ಯಾಶ್ ಸೆನ್ಸೇಷನಲ್ ಮಸ್ಕರ ಹೊಸದಾಗಿ ನಾನು ತೊಗೊಂಡಿದ್ದು. ದ ಟಿಪ್ ಇಸ್ ವೆರಿ ವೆರಿ ಫೈನ್ ಟಿಪ್. ಯಾವುದೇ ಕ್ಲಮ್ಸಿನೆಸ್ ಇರೋದಿಲ್ಲ. ಇಟ್ ಈಸ್ ಸೂಪರ್ ಡೂಪರ್ ಮಸ್ಕರ ಗೈಸ್. ಸೊ ನನಗಂತೂ ಎಂಜಾಯ್ ಇದರಲ್ಲಿ ಮಸ್ಕರ ಮಾಡೋದು. ಹಾಗೂ ಈಗ ನಾನು ಲ್ಯಾಶಸ್ ಹಾಕಿದ್ದೀನಿ, ಫೇಕ್ ಲ್ಯಾಶಸ್ ಫ್ರಮ್ ನೈಕಾ. ವೆರಿ ನ್ಯಾಚುರಲ್ ಲುಕ್ಕಿಂಗ್ ಲ್ಯಾಶಸ್ ಆ್ಯಂಡ್ ಇಟ್ ಲುಕ್ಸ್ ಬ್ಯೂಟಿಫುಲ್ ಆಲ್ಸೋ. ಈಗ ನಾನು ಹೈಲೈಟರ್ ವೆಟ್ ಆ್ಯಂಡ್ ವೈಲ್ಡ್ ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ. ಸೊ ಇನ್ನರ್ ಕಾರ್ನರ್ ಹಾಗೂ ಐಬ್ರೋ ಬೋನ್ ಮೇಲೆ. So this comes to an end and look how beautiful and how stunning it looks. So idu tumba easy kuda madodu. I have shown 2 different ways of making it with mix of colors and or pink also. You can choose whichever you want, but nane kelidre as I said already, I love both. So ನನಗೆ ತುಂಬ ಇಷ್ಟ ಆಯ್ತು. ಐ ಎಂಜಾಯ್ಡ್ ಶೋಯಿಂಗ್ ದಿಸ್ ವಿಡಿಯೋ ಟು ಆಲ್ ಆಫ್ ಯು. ಹಾಗೂ ಇದೇ ಥರ ವಿಡಿಯೋ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಶೇರ್. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.